ಲೇಖ. ಮನುಷ್ಯನ್ರೇ ನೀವು ನನ್ನ ಮರ್ಯಾದೆ ಉಳಿಸ್ತೀರಾ? ಅಲ್ಲ, ನೆನ್ನೆ ರಾತ್ರಿ ಹೇಗೆ ನಡ್ಕೊಂಡ್ರಿ ಗೊತ್ತಾ? ಕಣ್ಣು ಗುರ್ತಿ ಕುಡ್ಕೊಂಡ್ಬಂದು ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ. ಪ್ರಜ್ಞೆ ಬೇಡ ನಿಮಗೆ? ಇಷ್ಟು ವಯಸ್ಸಾಗಿದೆ, ಪತ್ರಿಕೆ ಎಡಿಟರ್ಗಳಾಗಿದ್ದೀರಾ, ಹೆಂಡ್ತೀರಿದ್ದಾರೆ, ಯಾರು ಏನು ಆ ಪರಿಜ್ಞಾನ ಇಲ್ವಾ ನಿಮಗೆ? ಕೇಳಿ ಮಾವ, ಸರಿಯಾಗಿ ಕೇಳಿ. ಏನ್ ಸಾಧಿಸಿದ್ದಾರೆ ಅಂತ ಕುಡ್ಕೊಂಡ್ ಬಂದ್ರು ಅಂತ ಕೇಳಿ. ಅಲ್ಲ ಮಾವ, ಇವ್ರು ಈ ರೀತಿ ಮಾಡಿದ್ರೆ ನಾವು ಸಂಸಾರ ಮಾಡೋದಾದ್ರೂ ಹೇಗೆ? ಇಲ್ಲಮ್ಮ, ಇವರು ಪತ್ರಿಕೆ ನಡೆಸಲ್ಲ, ಇವರು ನನ್ನ ಮರ್ಯಾದೆ ಹಾಳು ಮಾಡ್ತಾರಷ್ಟೇ. ಜವಾಬ್ದಾರಿಯರು ಈ ತರ ನಡ್ಕೋತಾರೆ. ಅನಿ ಆದಿ, ಯಾಕ್ರು ಈ ರೀತಿ ನಡ್ಕೊಂಡ್ರಿ? ಅಲ್ಲ, ದೇವರು ನಿಮ್ಗೆ ಏನ್ ಕಡಿಮೆ ಮಾಡಿದ್ದಾನೆ? ಮರ್ಯಾದೆಯಾಗಿ ಜೀವನ ಮಾಡೋದಕ್ಕೆ ಏನ್ ಕಷ್ಟ ನಿಮ್ಗೆ? ನಿಮ್ಮಿಬ್ರಿಂದ ನಮ್ಮ ಮನೆ ಜೀವನ ಹಾಳಾಗ್ತಿದೆ, ನೆಮ್ಮದಿ ಹಾಳು ಮಾಡ್ತಿದ್ದೀರಾ ಇಬ್ರು. ಅಹಲ್ಯ, ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸಂಸಾರ ನಡೆಸೋ ಜಾಯಮಾನ ಇದಲ್ಲ. ನೋಡು, ದೇವನಾಣೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಇದೇ ತರ ಆದ್ರೆ ನಾನು ಇವ್ರ ಜೊತೆ ಇರೋದಿಲ್ಲ. ಬುದ್ಧಿ ಬೇಡ್ವೇನ್ರೋ ನಿಮ್ಮಿಬ್ಬರಿಗೂ? ಯಾಕೋ ಆ ರೀತಿ ನಡ್ಕೊಂಡ್ರಿ? ಅಮ್ಮ, ಇದರಲ್ಲಿ ನಂದೇನೂ ತಪ್ಪಿಲ್ಲ. ಸುಮ್ಮನೆ ಎಲ್ಲದಕ್ಕೂ ನನ್ನನ್ನು ಗುರಿ ಮಾಡಬೇಡಿ. ಆದಿತ್ಯನ ಕಂಪ್ನಿ ಕೊಟ್ಟಿದ್ದ ತಪ್ಪ? ನೋಡಿ, ನಾವೇನು ತಪ್ಪು ಮಾಡಿಲ್ಲ. ಯಾರು ನಮ್ಮನ್ನ ವಿಚಾರಣೆ ಮಾಡೋ ಅಗತ್ಯ ಇಲ್ಲ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿನ್ನೆ ರಾತ್ರಿ ನನ್ನ ಬಗ್ಗೆ ಬಾಯಿಗೆ ಬಂದಾಗೆ ಅಲಿಗೇಟ್ ಮಾಡಿದ್ರಲ್ಲ, ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಚ್ಛವಾಗಿ ಮಾತಾಡಿದ್ರಲ್ಲ, ನಾನು ಅದನ್ನೆಲ್ಲ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಎಕ್ಸ್ಪ್ಲನೇಷನ್ ಬೇಕು. ನನಗೆ ಮಾನ್ಗೆಟ್ಟೋಳ, ನನಗೆ ಮರ್ಯಾದೆ ಇಲ್ವಾ? ನನ್ನ ಗಂಡನ ತಲೆ ಯಾಕೆ ಕೆಡಿಸ್ತೀರಾ ನೀವು? ಅದು ನಾನು ಕೆಡಿಸ್ತಿರೋದಲ್ಲ, ಅವನೇ ಕೆಡಿಸ್ಕೋತಿರೋದು. ಇದು ನಿಮ್ಮಿಬ್ಬರ ಮಧ್ಯೆ ನಡೀತಿರೋ ಸಂಘರ್ಷ. ಇದಕ್ಕೆ ನಾನು ಹೊಣೆ ಅಲ್ಲ. ನೆಟ್ಗೆ ಗಂಡನ ಜೊತೆ ಸಂಸಾರ ಮಾಡೋದು ಕಲ್ತ್ಕೊಳ್ಳಿ. ಅದು ನನಗೆ ಗೊತ್ತಿದೆ, ಆದ್ರೆ ಇಷ್ಟಕ್ಕೆಲ್ಲ ನೀವೇ ಕಾರಣ. ನೀವೇ ಆದಿತ್ಯನ ತಲೆ ಕೆಡಿಸ್ತಾ ಇರೋದು. ನಮ್ಮ ಸಂಸಾರ ಹಾಳು ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ ಅಲ್ವಾ? ಹೊತ್ತಿಗೆ ತೇಜು, ಬಿಟ್ಬಿಡು ಮಗು. ಈಗಾಗಲೇ ಇದು ರಾಡಿ ಆಗಿದೆ, ಮತ್ತೆ ಮತ್ತೆ ಇದು ಕೆತ್ಕೋದ್ ಬೇಡ. ಇಲ್ಲ ಮಾವ, ನನಗೆ ಅವಮಾನ ಆಗಿದೆ. ನಾನು ಇದನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ತೇಜು, ನೀನ್ ನನಗೆ ಮರ್ಯಾದೆ ಕೊಡ್ತಿದ್ದಾನೆ. ಬಿಟ್ಬಿಡು ಮಗು. ಕೆಟ್ಟ ವಿಷಯಗಳನ್ನ ಕಾಲಲ್ಲಿ ಹೊಸಕ್ಕೆ ಸಾಯಿಸ್ಬೇಕು. ಅವಕ್ಕೆ ಜೀವ ಕೊಟ್ರೆ ನಮ್ಮ ಜೀವನ ಹಾಳಾಗುತ್ತೆ. ಬಿಟ್ಬಿಡು. ಇದೇ ರೀತಿ ಇನ್ನೊಂದ್ಸರಿ ಮುಂದುವರೆದ್ರೆ ನಾನು ಸುಮ್ಮನೆ ಇರೋ ವ್ಯಕ್ತಿ ಅಲ್ಲ. ಹೋಗಮ್ಮ, ಹೋಗು ಮಗು. ಜಾನವಿ, ನೀನು ಹೋಗಮ್ಮ. ಆದಿತ್ಯ, ಹಿತ್ತಾಳೆ ಕಿವಿ ಆಗ್ಬೇಡ. ಡೋಂಟ್ ಬಿ ನ್ಯಾರೋ ಮೈಂಡೆಡ್. ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡೋದನ್ನ ಕಲಿ. ಇನ್ನೊಂದ್ಸರಿ ತೇಜು ವಿಷಯದಲ್ಲಿ ಹೀಗೇನಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನು ನನ್ನ ಸಹನೆಯನ್ನು ಕಳ್ಕೋಬೇಕಾಗತ್ತೆ. ಬಿ ಕೇರ್ಫುಲ್. ಹಲೋ ಅಣ್ಣ, ಯೋಗಿ ಆಚೆ ಬಂದಿದ್ದಾನೆ.
ನೋಡೋಣ. ಅಲ್ಲ ಮೇಷ್ಟ್ರೆ, ನೀವಂತೂ ಒಂದ್ ಕ್ಷಣ ಹೆದರ್ಸೇ ಬಿಟ್ಟಿದ್ರಿ ನನ್ನನ್ನ. ಏನಮ್ಮ? ಪ್ರೇಮ್ನ ಸಾಕ್ಷಿನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಗ ತಮಾಷೆ ಮಾಡೋದು. ಅಯ್ಯೋ, ಯಾರು ಹೇಳಿದ್ರು ಜಯಶ್ರೀ ತಮಾಷೆ ಮಾಡ್ತಾ ಇದ್ದೆ ಅಂತ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈಗಲೂ ಕೇಳು. ಆ ಪುಂಡ ಏನಾದರೂ ಇವತ್ತು ಸಾಯಂಕಾಲದೊಳಗೆ ನಿಮ್ಮ ಮನೆ ಖಾಲಿ ಮಾಡಲಿಲ್ಲ ಅಂತಂದ್ರೆ ನಾನು ಪ್ರೇಮ್ನ ಸಾಕ್ಷಿನ ಕರ್ಕೊಂಡು ಊರಿಗೆ ಹೋಗ್ತೀನಿ ಅಷ್ಟೇ. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಡ್ತೀರಾ? ನಾ ಮಾಡೋದೇ ಹಾಗೆ. ನೀನು ಅಯ್ಯೋ ಮೇಷ್ಟ್ರೆ, ಗಾಡಿ ಬರ್ತಿದೆ, ನಿಂತ್ಕೊಳ್ಳಿ. ಅಯ್ಯೋ ಮೇಷ್ಟ್ರೆ, ಮೇಷ್ಟ್ರೆ! ಮೇಷ್ಟ್ರೆ! ಅಯ್ಯೋ ಮೇಷ್ಟ್ರೆ! ಮೇಷ್ಟ್ರೆ! ಯಾರಿದೆ? ಯಾರಾದ್ರೂ ಬಂದ್ರಪ್ಪ! ಮೇಷ್ಟ್ರೆ! ಏನಾಯ್ತು? ಯಾರೋ ಗಾಡಿ ಒಂದು ಗುದ್ಬಿಟ್ಟು ಹೊಟ್ಟೋದ. ಯೋಗಿ, ಯಾವ್ದಾದ್ರೂ ಆಟೋನ ಕಾರ ನಿಲ್ಸಪ್ಪ. ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇಮಿಡಿಯೇಟ್ ಆಗಿ. ರಕ್ತ ನೋಡಿ ಹೇಗೆ ಸುರಿತಾ ಇದೆ. ಬೇಗ ಬೇಗ ಕಣಪ್ಪ. ಆಟೋ! ಯೋಗಿ, ಯಾರು ಹೇಳು? ಯಾಕೆ ಹಿಂಗೆಲ್ಲ ಹೊಡಿತಾ ಇದ್ದಾರೆ? ನೋಡಿ, ಆಕ್ಸಿಡೆಂಟ್ ಆಗೋಗಿದೆ, ಬ್ಲೀಡಿಂಗ್ ಆಗ್ತಿದೆ. ದಯವಿಟ್ಟು ಇವ್ರನ್ನ ಬೇಗ ಚೆಕಪ್ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಯ್ಯೋ, ಅದನ್ನ ಆಮೇಲೆ ಕೊಟ್ಟರೆ ಆಗ್ತದೆ. ದಯವಿಟ್ಟು ಇವ್ರನ್ನ ಮೊದಲು ಅಟೆಂಡ್ ಮಾಡಿ ಡಾಕ್ಟ್ರೆ. ಸಾರಿ, ಪೊಲೀಸ್ ಕಂಪ್ಲೇಂಟ್ ಕೊಡದೆ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಡಾಕ್ಟ್ರೆ, ಹಾಗೆ ಹೇಳ್ಬಿಟ್ರೆ ಹೇಗೆ? ಇವ್ರ ಜೀವಕ್ಕೆ ಏನಾದರೂ ಅಪಾಯ ಇದ್ರೆ ಮೊದಲು ನೋಡಿ ಡಾಕ್ಟ್ರೆ. ಇಲ್ಲ ಹಂಗೆ ನೋಡೋಕ್ಕಾಗಲ್ಲ. ಅಟೆಂಡ್ ಮಾಡ್ತೀಯಾ ಇಲ್ವೋ? ಬಿಡ್ರಿ, ಏನು ಮಾಡ್ತೀರಾ? ಬಿಡ್ರಿ, ಕರ್ಕೊಂಡೋಗು ಮೊದಲು. ಕರ್ಕೊಂಬನ್ನಿ. ರಘುರಾಮ್, ಒಂದು ಬ್ಯಾಡ್ ನ್ಯೂಸ್. ಅಂದರೆ ಏನಿಲ್ಲ, ಶ್ರೀಪತಿ ಮೇಷ್ಟ್ರಿಗೆ ಒಂದು ಆಕ್ಸಿಡೆಂಟ್ ಆಗಿದೆ. ಹಾಂ, ಯಾವ ಹಾಸ್ಪಿಟ್ಲು? ಸಂಜೀವಿನಿ ಹಾಸ್ಪಿಟ್ಲು. ಸಂಜೀವಿನಿ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಬೇಗ ಪ್ರೇಮ್ಗೆ ಫೋನ್ ಮಾಡಿಬಿಟ್ಟು ಅವನು ಕರ್ಕೊಂಡು ಬನ್ನಿ. ಬೇಗ ಬನ್ನಿ. ಹಾಂ. ಅಲ್ಲಪ್ಪ ಯೋಗಿ, ಅದ್ಯಾರ ರೋಡ್ಗಳಿಂದ ನಟಿಸ್ಕೊಂಡ್ ಬರ್ತಿದ್ರಲ್ಲ, ಯಾರವರು? ಯಾಕೆ ನೀನೆ ನಟಿಸ್ಕೊಂಡ್ ಬರ್ತಿದ್ರು? ನನ್ನ ಕೊಲ್ಲಕ್ಕೆ. ಕೊಲ್ಲಕ್ಕ? ಹಾಂ. ಏನಪ್ಪ
ಇಲ್ಲೊಂದು ಆಕ್ಸಿಡೆಂಟ್ ಕೇಸು ವಯಸ್ಸಾದವರು ಬಂದ್ರಲ್ಲ, ಎಲ್ಲಿದ್ದಾರೆ ಸರ್? ಆಪರೇಷನ್ ಥಿಯೇಟರ್. ಜಯಶ್ರೀ, ಜಯಶ್ರೀ, ಮೇಷ್ಟ್ರಿಗೆ ಏನಾಯ್ತು? ಹೇಗಾಯ್ತಿದೆಲ್ಲ? ನಾವು ತರಕಾರಿ ತೊಗೊಂಡು ಮಾರ್ಕೆಟಿಂದ ಬರ್ತಿದ್ವಲ್ಲ, ಅಲ್ಲೇ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ. ಇದ್ದಕ್ಕಿದ್ದಾಗೆ ಮೇಷ್ಟ್ರು ರೋಡ್ ಕ್ರಾಸ್ ಮಾಡಿಬಿಟ್ರು. ಯಾವನ ಗಾಡಿ ಒಂದು ಬಂದು ಗುದ್ದುಬಿಟ್ಟ, ಬಿದ್ದುಬಿಟ್ರು. ತಲೆಗೆ ಪೆಟ್ಟಾಗಿದೆ. ಸದ್ಯ ನಮ್ಮ ಪುಣ್ಯ ಅಷ್ಟೊತ್ತಿಗೆ ಯೋಗಿ ಬಂದ. ನಾನು ಯೋಗಿ ಇಬ್ಬರು ಕರ್ಕೊಂಡ್ಬಂದು ಸೇರಿಸಿದ್ವಿ. ಆಂಟಿ, ಈ ತಾತ ಹೇಗಿದ್ದಾರೆ? ಗೊತ್ತಿಲ್ಲಪ್ಪ, ತುಂಬ ಬ್ಲೀಡಿಂಗ್ ಆಗಿದೆ ಅಂತ ಹೇಳ್ತಿದ್ರು. ಓಟಿಗೆ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ತುಂಬಾ ಬ್ಲೀಡಿಂಗ್ ಆಗಿದೆ. ಅವ್ರಿಗೆ ಅರ್ಜೆಂಟಾಗಿ ಬ್ಲಡ್ ಕೊಡಬೇಕು, ಇಲ್ಲದಿದ್ದರೆ ಅವ್ರು ಬದುಕಲ್ಲ. ಯಾವ ಬ್ಲಡ್ ಗ್ರೂಪ್ ಹೇಳಿ? ತುಂಬ ರೇರೆಸ್ಟ್ ಇದೆ, AB ಪಾಸಿಟಿವ್. ನನ್ನ ಬ್ಲಡ್ ಗ್ರೂಪು ಮ್ಯಾಚ್ ಆಗಲ್ಲ, ಜಯಶ್ರೀದು ಆಗಲ್ಲ. ಸ್ವಾತಿ ಸಾಕ್ಷಿದು B ಗ್ರೂಪು. ಪ್ರೇಮ್, ನಿನ್ನ ಬ್ಲಡ್ ಗ್ರೂಪ್ ಯಾವುದು? ಅಂಕಲ್, ನಂದು B ಪಾಸಿಟಿವ್. ಓ, ಅವನ ಬ್ಲಡ್ಡು ಆಗೋದಿಲ್ಲ. ಡಾಕ್ಟ್ರೇ, ತಕ್ಷಣ ಬ್ಲಡ್ ಬ್ಯಾಂಕ್ ಅಪ್ರೋಚ್ ಮಾಡಬೇಕಾಗತ್ತೆ. ಡಾಕ್ಟ್ರೇ, ನನ್ನ ಬ್ಲಡ್ O ಪಾಸಿಟಿವ್ ಆಗ್ಬೋದಾ? ಆಗ್ಬೋದು. ನರ್ಸ್, ನೋಡಿ, ಇವ್ರು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ತಗೊಳ್ಳಿ. ಏನು ಜಯಶ್ರೀ? ರೋಡಿಗಳು ಎಲ್ಲಿ? ಆ ರೋಡಿಗಳು ಯೋಗಿ ನಟಿಸ್ಕೊಂಡ್ ಬರ್ತಿದ್ರು ನಮ್ಮ ಆಟೋ ಹಿಂದೆ. ಯೋಗಿ, ತುಂಬ ಥ್ಯಾಂಕ್ಸ್ ಅಪ್ಪ. ಆಯ್ತಾಯ್ತು. ಡಾಕ್ಟ್ರೇ, ಹೇಗಿದ್ದಾರೆ ಶ್ರೀಪತಿ ಮೇಷ್ಟ್ರು? ಸ್ವಲ್ಪ ಭರವಸೆ ಬಂದಿದೆ. ಮೇಷ್ಟ್ರು ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಡಾಕ್ಟ್ರೆ, ನಮ್ಮ ಮೇಷ್ಟ್ರನ್ನ ಉಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಥ್ಯಾಂಕ್ಸ್ ಹೇಳಬೇಡಿ, ಬ್ಲಡ್ ಕೊಟ್ಟಿದ್ದಾರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಥ್ಯಾಂಕ್ಸ್ ಯೋಗಿ. ಥ್ಯಾಂಕ್ಸ್ಗೆಲ್ಲ ನಂಗೆ ಟೈಮ್ ಇಲ್ಲ, ನಾನು ಹೋಗ್ತೀನಿ. ನಾನು ಇಲ್ಲೇ ಇದ್ದರೆ ನಿಮ್ಗಳಿಗೆ ತೊಂದರೆ. ಮೇಷ್ಟ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ಆಚೆ ಹೋಗ್ಬೇಡ ಯೋಗಿ.
ನೀನು ಹುಡ್ಕೊಂಡು ಆ ರೋಡಿಗಳು ಇಲ್ಲಿಗೂ ಬಂದಿದ್ರು. ಅದು ನಾನು ನೋಡ್ಕೋತೀನಿ ಬಿಡಿ, ಬರ್ತೀನಿ.